ಆತ್ಮೀಯ ಎಚ್ 16 ನ್ಯೂಸ್ ಅರ್ಧಿ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ್. ಆತ್ಮೀಯರೇ, ಶಿಕ್ಷಣ ಸಲುವಾಗಿ ಒಂದು ಕ್ಲಾರಿಟಿ ಬರಲಿ, ಪ್ರಾಮಾಣಿಕತೆ ಬರಲಿ, ಭ್ರಷ್ಟಾಚಾರ ಹೋಗಲಿ, ಶಿಕ್ಷಣ ಪ್ರತಿಯೊಬ್ಬ ಮಗುವಿಗೂ ಸಿಗಲಿ, ಸರ್ಕಾರ ಅದರ ಜವಾಬ್ದಾರಿ ಅಂತ ಹೇಳೋ ವಿಷಯಗಳು ಏನಾದರೂ ತಪ್ಪ? ಯಾಕೆಂದ್ರೆ ಇವ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಇಡೀ ದೇಶ ತುಂಬ ಒಂದು ರೀತಿ ಅದ. ಶೌಚಾಲಯಗಳಿಲ್ಲ, ಸರಿಯಾಗಿ ಈ ಕಟ್ಟಡಗಳಿಲ್ಲ, ಗೋಡೆಗಳ ಒಡೆದಂಥದ್ದು, ಛತ್ ಇರೋದಿಲ್ಲ, ಅನೇಕ ಸ್ಕೂಲುಗಳಲ್ಲಿ ಟೀಚರ್ಗಳು ಸರಿಯಾಗಿ ಬರ್ತಾ ಇರೋದಿಲ್ಲ. ಇದು ಈ ವಿಷಯವನ್ನು ತೆಗೆದುಕೊಂಡು ಹೋರಾಟ ಮಾಡುವ CGP ಅಥವಾ ಜಂಜಿಗಳ ಅಥವಾ ಜಿಗಳ ಜೊತೆಗೆ ಅಲ್ಫಾಗಳ ಹೋರಾಟ ತಪ್ಪ? ಯಾಕಂದರೆ ಈ ಮಾತನ್ನು ಯಾಕೆ ಬದಲ್ತಾ ಇದ್ದೀನಿ ಅಂದರೆ, ಭಾಳ ಮುಖ್ಯದ ಇವತ್ತು ಶಿಕ್ಷಣ ಇಲ್ಲದ್ರೆ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೂಲಭೂತ ನಮ್ಮ ಹಕ್ಕು ಶಿಕ್ಷಣ, ಪ್ರತಿಯೊಬ್ಬ ಪಡೀಲೇಬೇಕು ಫ್ರೀಯಾಗಿ ಅನ್ನೋದು ನಮ್ಮ ವಾದ. ಮತ್ತು ಅದೇ ಕಾಲಕ್ಕೆ ಈ ಒಂದು CGP ಅಥವಾ ಅಲ್ಫಾಗಳ ಬೇಡಿಕೆ. ಯಾಕೆ ನಮ್ಮ ನಾವು ಟ್ಯಾಕ್ಸ್ ಕಟ್ತೀವಿ, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ತೀವಿ. ಒಂದು ಪತ್ರಿಕೆ ತೊಗೊಂಡು ಟ್ಯಾಕ್ಸ್ ಕಟ್ತೀವಿ, ನೀರಿಗೆ ಟ್ಯಾಕ್ಸ್ ಕಟ್ತೀವಿ, ಗಾಡಿ ಒಂದು ಬಿಟ್ಟಿವಿ, ಅದು ಗಾಳಿಗೆ ಟ್ಯಾಕ್ಸ್ ಆಗ್ಬೋದೇನೋ ಮುಂದೆ ಅಂದ್ರೆ ಗೊತ್ತಿಲ್ಲ. ಯಾಕಂದ್ರೆ ಟ್ಯಾಕ್ಸ್ ಇಲ್ಲದೆ ಯಾವುದೂ ಇಲ್ಲ. ಅಷ್ಟು ಕಟ್ಟಿವಿ, ನಮಗೆ ಶಿಕ್ಷಣ ಇಲ್ಲ. ಮನುಷ್ಯ ಆಗೋದಕ್ಕೆ, ಮನುಷ್ಯ ನಾಗರಿಕ ಆಗೋದಕ್ಕೆ, ಮನುಷ್ಯ ವಿಜ್ಞಾನಿ ಆಗೋದಕ್ಕೆ, ವಿಜ್ಞಾನಿ ಜೊತೆಗೆ ಸಾಹಿತ್ಯ ಆಗೋದಕ್ಕೆ, ಸಂಗೀತಗಾರರಾಗೋದಕ್ಕೆ ಎಲ್ಲದಕ್ಕೂ ಬೇಕು ಶಿಕ್ಷಣ. ಆ ಶಿಕ್ಷಣ ನಮ್ಮಲ್ಲಿ ದೊರೆಯಲಿಲ್ಲ ಅಂದರೆ ಅದು ಎಲ್ಲ ದುಡ್ಡು ಕೊಟ್ಟು ಜಾತಿ ಆಧಾರದ ಮೇಲೋ ಮತ್ತವ ಕಾರಣಕ್ಕೂ ನಮಗೆ ಶಿಕ್ಷಣ ದೊರೆಯದೇ ಹೋಗುತ್ತಪ್ಪ ಅಂತಂದ್ರೆ ಮನುಕುಲಕ್ಕೆ ಮಾಡುವಂಥ ದೊಡ್ಡ ಅನ್ಯಾಯ. ಇದನ್ನೆಲ್ಲರೂ ಒಪ್ತಾರೆ. BJPಗರು ಒಪ್ತಾರೆ, ಕಾಂಗ್ರೆಸ್ಗರು ಒಪ್ಪಾರ, ಮತ್ತೊಬ್ಬರು ಒಪ್ತಾರೆ, ಎಲ್ಲರೂ ಒಪ್ತಾರೆ. ಹಾಗಾದ್ರೆ CGPಯವರು ಇವತ್ತು ಬಿಹಾರ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಮತ್ತೊಂದು ಉತ್ತರದ ಯಾವುದೇ ರಾಜ್ಯ ಇರ್ಬೋದು, ದಕ್ಷಿಣದ ಯಾವುದೇ ರಾಜ್ಯ ಇರ್ಬೋದು, ಅಲ್ಲಿ ಶಿಕ್ಷಣ ಸರಿ ಇಲ್ಲ, ಕಟ್ಟಡಗಳು ಸರಿ ಇಲ್ಲ, ಮಾಸ್ತರ್ ಸರಿಯಾಗಿ ಬರ್ತಾ ಇಲ್ಲ, ಹುಡುಗರು ಶಿಕ್ಷಣ ಸಿಗ್ತಾ ಇಲ್ಲ ಅಂದ್ರೆ ಹೋರಾಟ ಮಾಡಬೇಕು, ಮಾಡಬಾರ್ದು. ಇವತ್ತು ನಾವು ಸಂಘ ಪರಿವಾರದವ್ರ ಸಹಿತ ವಿಚಾರ ಮಾಡಬೇಕಾಗಿದೆ. ನಮ್ಮ ಬಜರಂಗ ದಳದ ನಮ್ಮ ಸದಸ್ಯರು, ಅದೇ ಕಾಲಕ್ಕೆ ಇನ್ನುಳಿದ ಶಿವಸೇನವರು, ರಾಮಸೇನವರು, ಎಷ್ಟೋ ಸಂಘಟನೆಗಳಿದ್ದಾರೆ, ಅವರು ಸಹಿತ ಇದನ್ನು ಬಯಸ್ತಾರೆ. ಶಿಕ್ಷಣ ಬೇಕಪ್ಪ, ನಾವು ವಿಶ್ವಗುರು ಆಗಬೇಕು. ವಿಶ್ವಗುರು ಆಗೋ ಶಿಕ್ಷಣ ಸಿಗೋದ್ರಿಂದ, ಶಿಕ್ಷಣ ಸಿಗಲಿಲ್ಲ ಅಂದರೆ ಹೇಗೆ? ಆ ದಿಸೆಯಲ್ಲಿ ರಾಜಸ್ಥಾನ, ಇನ್ನೂ ಕಡೆ CGPಗಳು, ಜಿಗಳು ಈ ಎಲ್ಲೆಲ್ಲಿ ಶಿಕ್ಷಣ ಸರಿಯಾಗಿಲ್ಲ, ಸ್ವತಃ ಸರ್ಕಾರ ಒಂದು ಅಲ್ಲಿ ಆದೇಶ ಹೊರಡಿಸ್ತದೆ. ರಾಜಸ್ಥಾನ ಸರ್ಕಾರ ಆಗಿರ್ಬೋದು, ಉತ್ತರ ಪ್ರದೇಶ ಸರ್ಕಾರ ಆಗಿರ್ಬೋದು, ಬಿಹಾರ ಸರ್ಕಾರ ಆಗಿರ್ಬೋದು, ಏನಪ್ಪ ಆದೇಶ ಹೊರಡಿಸ್ತದೆ ಅಂದ್ರೆ ಹೊರಗಿನವ್ರು ಯಾರು ಯೂಟ್ಯೂಬರ್ಸ್ ಆಗಿರ್ಬೋದು, ಮತ್ತವರಾಗಿರ್ಬೋದು, ಯಾರೂ ಶಾಲೆಗಳ ಕೊಂಡು ತೆಗೆಯುವಾಗಿಲ್ಲ, ಆ ಪರಿಸ್ಥಿತಿಗಳನ್ನು ಜನಕ್ಕೆ ತಿಳಿಸುವಾಗಿಲ್ಲ. ಏನಿದೆ ಅರ್ಥ ಅಂದ್ರೆ ಶಾಲೆಗಳು ಸರಿ ಇಲ್ವಾ, ಶಿಕ್ಷಕರು ಸರಿಯಾಗಿ ಬರ್ತಾ ಇಲ್ವಾ? ಇದು ಆದೇಶ ಹೊರಡಿಸೋದ್ರ ಜೊತೆಗೆ ಇನ್ನೊಂದಲ್ಲಿ ಏನಾಗ್ತಾ ಇದೆಪ್ಪ, ನಮ್ಮ ಸಂಘ ಪರಿವಾರದ ಯುವಕರು ಅಂದರೆ ವಜ್ರ ಹೊಡಿಬೇಕು, ಮುಳ್ಳು ತೆಗಿಬೇಕು ಅನ್ನೋಂಥ ತಂತ್ರ ನೆಲೆಗಟ್ಟಿನಲ್ಲ. ಇವತ್ತು BJPಗರು ಅಧಿಕಾರಕ್ಕಾಗಿ ಪಾಪ ಮುಗ್ಧ ಮನಸ್ಸಿನ ಯುವಕರನ್ನು ಒಬ್ಬರನ್ನೊಬ್ಬರು ಎತ್ತು ಕಟ್ಟುವಂಥದ್ದು ಒಂದಿಷ್ಟು ದೃಶ್ಯಗಳು ನೀವು ನೋಡ್ರಿ ಇಲ್ಲಿ ಹಾಕಿರ್ತಾರೆ.